ನಮಸ್ಕಾರ. ಇದು ರೇಡಿಯೋ ಅಕ್ಷರ. ಹೇ, ಯಾರ್ ಕಂಡ್ರಪ್ಪ ನನ್ ಬೆನ್ ಹಿಂದೆ ಐ ಫೂಲ್ ಅಂತ ಚೀಟಿ ಅಂಟಿಸಿದ್ದು? ತೆಗಿರಿ ಅದನ್ನ. ಹೌದು, ನಾನು ನಿಮ್ಮ ಆರ್.ಜೆ. ಅಕ್ಷರ. ಎಲ್ಲರಿಗೂ ಏಪ್ರಿಲ್ ಫೂಲ್ಸ್ ಡೇಯ ನಗುನಗುವ ಶುಭಾಶಯಗಳು. ಈ ಏಪ್ರಿಲ್ ಫೂಲ್ ಅಂದ ತಕ್ಷಣ ಎಲ್ಲರಿಗೂ ನಮ್ಮ ಸ್ಕೂಲು, ಕಾಲೇಜ್ ದಿನಗಳು ನೆನಪಾಗುತ್ತೆ ಅಲ್ವಾ? ಕ್ಲಾಸ್ ರೂಮ್ನಲ್ಲಿ ಫ್ರೆಂಡ್ ಕೂರೋ ಜಾಗದಲ್ಲಿ ನೀರ್ ಚೆಲ್ಲೋದು, ಪೆನ್ಸಿಲ್ ಬಾಕ್ಸ್ ಒಳಗೆ ರಬ್ಬರ್ ಹಲ್ಲಿ ಇಡೋದು, ಲೇ ನಿನ್ ಶರ್ಟ್ ಹರಿದೋಗಿದೆ ನೋಡ್ಕೋ ಅಂತ ಸುಳ್ಳು ಹೇಳಿ ಅವರು ಗಾಬರಿಯಾಗಿ ಹಿಂದಿರುಗಿ ನೋಡಿದಾಗ ಎಲ್ರೂ ಸೇರಿ ಏಪ್ರಿಲ್ ಫೂಲ್, ಬಡ್ಡಿ ಮಕ್ಕಳು ಸ್ಕೂಲ್ ಅಂತ ಕಿರ್ಚಾಡ್ತಿದ್ವಲ್ಲ. ಆಹಾ, ಎಂಥ ಮುದ್ದಾದ ದಿನಗಳವು. ಆದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ, ಚಿಕ್ಕವರಿದ್ದಾಗ ಮಾತ್ರ ನಾವು ಬೇರೆಯವ್ರನ್ನ ಏಪ್ರಿಲ್ ಫೂಲ್ ಮಾಡ್ತಿದ್ವಿ. ಆದ್ರೆ ದೊಡ್ಡವರಾದ್ಮೇಲೆ ಯಾರೂ ನಮ್ಮನ್ನ ಫೂಲ್ ಮಾಡೋ ಅವಶ್ಯಕತೆನೇ ಇಲ್ಲ. ನಮ್ಮ ಲೈಫು ಮತ್ತು ನಮ್ಮ ಮೆದುಳೇ ನಮ್ಮನ್ನ ಡೈಲಿ ಫೂಲ್ ಮಾಡ್ತಾ ಇರುತ್ತೆ. ಹೆಂಗೆ ಅಂತೀರಾ? ಕೇಳಿ. ಯಾವುದಾದ್ರೂ ಹೊಸ ಆ್ಯಪ್ ಅಥವಾ ವೆಬ್ಸೈಟ್ನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಈ ಪಾಸ್ವರ್ಡ್ ನನಗೆ ಪಕ್ಕಾ ನೆನಪಿರುತ್ತೆ ಬಿಡು, ಇದನ್ನ ಎಲ್ಲೂ ಬರೆದಿಡೋ ಅವಶ್ಯಕತೆನೇ ಇಲ್ಲ ಅಂತ ನಮ್ಮ ಮೆದುಳು ನಮಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಕೊಡುತ್ತೆ. ಆದ್ರೆ ಸರಿಯಾಗಿ ಮರುದಿನ ಬೆಳಗ್ಗೆ ಲಾಗಿನ್ ಮಾಡುವಾಗ ಪಾಸ್ವರ್ಡ್ ಮರೆತು ಹೋಗಿ ಆ ಫರ್ಗಾಟ್ ಪಾಸ್ವರ್ಡ್ ಬಟನ್ ಒತ್ತೋದೇ ನಮ್ಮ ಜನ್ಮಸಿದ್ಧ ಹಕ್ಕು. ಅಲ್ಲಿ ನಮ್ಮ ಮೆದುಳು ನಮಗೆ ಏಪ್ರಿಲ್ ಫೂಲ್ ಮಾಡಿರುತ್ತೆ. ಇನ್ನು ನಮ್ಮ ಬಟ್ಟೆಗಳ ಕಥೆ ಹೇಳಲೇಬೇಕಾ? ಯಾವುದಾದ್ರೂ ಫಂಕ್ಷನ್ ಬಂತು ಅಂದ್ರೆ ಸಾಕು, ನಮ್ಮ ಬೀರು ತುಂಬಾನೇ ಬಟ್ಟೆ ತುರುಕಿರ್ತೀವಿ, ಬಾಗಿಲ್ ಹಾಕೋಕ್ಕೂ ಆಗ್ತಿರಲ್ಲ. ಆದ್ರೆ ಕಪಾಟ್ ಓಪನ್ ಮಾಡಿ ಒಳಗಿಣುಕಿ ನೋಡ್ತಾ, ಅಯ್ಯೋ ಹಾಕೊಳ್ಳೋಕೆ ಒಂದೇ ಒಂದು ಒಳ್ಳೆ ಡ್ರೆಸ್ ಇಲ್ವಲ್ಲಪ್ಪ ನನ್ನ ಹತ್ರ ಅಂತ ಅಳ್ತೀವಲ್ಲ. ಆಗ ಆ ಕಪಾಟಿನಲ್ಲಿರೋ ನೂರಾರು ಬಟ್ಟೆಗಳೆಲ್ಲ ಸೇರಿ ನಮ್ಮನ್ನ ನೋಡಿ ಏಪ್ರಿಲ್ ಫೂಲ್ ಅಂತ ನಗ್ತಾ ಇರ್ತವೆ. ಇನ್ನು ಆನ್ಲೈನ್ ಶಾಪಿಂಗ್ ಕಥೆ ಹೇಳಲೇಬೇಕಾ? ಅಲ್ಲಿ ಫೋಟೋ ನೋಡಿದ್ರೆ, ಆಹಾ ಈ ಡ್ರೆಸ್ ಹಾಕೊಂಡ್ರೆ ನಾನು ಕತ್ರಿನಾ ಕೈಫ್ ಅಥವಾ ಯಶ್ ತರಹ ಕಾಣ್ತೀನಿ ಅಂತ ಆರ್ಡರ್ ಮಾಡ್ತೀವಿ. ಆದರೆ ಪಾರ್ಸಲ್ ಮನೆಗೆ ಬಂದು ಅದನ್ನು ಹಾಕೊಂಡು ಕನ್ನಡಿ ಮುಂದೆ ನಿಂತಾಗ ನಾವು ಯಾವುದೋ ಸರ್ಕಸ್ ಟೆಂಟ್ ಹಾಕೊಂಡ ಹಾಗೆ ಕಾಣ್ತೀವಿ ಅಲ್ವಾ? ಇದಕ್ಕಿಂತ ದೊಡ್ಡ ಫೂಲ್ ಮೂಮೆಂಟ್ ಇನ್ನೊಂದಿದೆ. ಅದೇ ನಮ್ಮ ಫ್ರೆಂಡ್ಸ್ ವಾಟ್ಸ್ಆ್ಯಪ್ ಗ್ರೂಪ್. ಮಚ್ಚ, ನೆಕ್ಸ್ಟ್ ವೀಕ್ ಪಕ್ಕ ಗೋವಾ ಟ್ರಿಪ್ ಹೋಗೋಣ ಅಂತ ಫುಲ್ ಪ್ಲಾನ್ ಮಾಡ್ತೀವಿ. ಎಲ್ಲರೂ ಎಸ್ ಎಸ್ ಅಂತ ಮೆಸೇಜ್ ಹಾಕ್ತಾರೆ. ಆದರೆ ನೋಡ್ತಾ ನೋಡ್ತಾ ಆ ಗ್ರೂಪ್ ಕ್ರಿಯೇಟ್ ಆಗಿ 3 ವರ್ಷ ಆಗಿರುತ್ತೆ. ಆದರೆ ಟ್ರಿಪ್ ಮಾತ್ರ ಹೋಗಿರಲ್ಲ. ಇಡೀ ಗ್ರೂಪೇ ಫೂಲ್ ಆಗಿರುತ್ತೆ. ಇವೆಲ್ಲ ಲೈಫ್ ಮಾಡೋ ಫೂಲ್. ಆದ್ರೆ ನಮಗೆ ನಾವೇ ಮಾಡ್ಕೊಳ್ಳುವ ಅತಿ ದೊಡ್ಡ ಏಪ್ರಿಲ್ ಫೂಲ್ ಯಾವುದು ಗೊತ್ತಾ? ರಾತ್ರಿ ಭರ್ಜರಿಯಾಗಿ ಬಿರಿಯಾನಿ, ಐಸ್ ಕ್ರೀಮ್ ಎಲ್ಲ ಹೊಡೆದು ನಾಳೆಯಿಂದ ಪಕ್ಕ ಡಯಟ್ ಶುರು ಗುರು, ಜಿಮ್ಗೆ ಹೋಗ್ತೀನಿ ಅಂತ ಶಪಥ ಮಾಡ್ತೀವಲ್ಲ, ಇದು ಜಗತ್ತಿನ ಅತಿ ದೊಡ್ಡ ಕಾಮಿಡಿ. ಬೆಳಗ್ಗೆ ಎದ್ದು ತಕ್ಷಣ ಅಮ್ಮ ಬಿಸಿ ಬಿಸಿ ದೋಸೆ, ಕಮ್ಮಗಿರೋ ಮಟನ್ ಸಾಂಬಾರಿಟ್ರೆ ಆ ಘಮಕ್ಕೆ ಡಯಟ್ ಆಗ್ಲಿ ಜಿಮ್ ಆಗ್ಲಿ ಎಲ್ಲವೂ ಕಿಟಕಿ ಹಾರಿ ಓಡ್ಹೋಗಿರುತ್ತೆ. ಇನ್ನು ನಮ್ಮ ನಿದ್ದೆ. ಬೆಳಗ್ಗೆ 6 ಗಂಟೆಗೆ ಅಲಾರ್ಮ್ ಹೊಡೆದಾಗ ಜಸ್ಟ್ 5 ನಿಮಿಷ ಕಣ್ಮುಚ್ಚಿ ಎದ್ದೇಳ್ತೀನಿ ಅಂತ ಮಲ್ಗಿ ಎದ್ದು ಗಡಿಯಾರ ನೋಡಿದ್ಲೇ 8 ಗಂಟೆ ಆಗಿರುತ್ತೆ ನೋಡಿ. ಆಗ ನಮ್ಮ ನಿದ್ದೆ ನಮಗೆ ದೊಡ್ಡದಾಗಿ ಏಪ್ರಿಲ್ ಫೂಲ್ ಮಾಡಿರುತ್ತೆ. ನೋಡಿದ್ರಾ, ನಮ್ಮ ಲೈಫ್ನಲ್ಲಿ ಎಷ್ಟು ಕಷ್ಟ, ಟೆನ್ಷನ್ ಇದ್ರೂ ನಮ್ಮ ಸುತ್ತಮುತ್ತ ಇಂಥ ಸಣ್ಣ ಪುಟ್ಟ ಕಾಮಿಡಿಗಳು, ಮುದ್ದಾದ ಹುಚ್ಚುತನಗಳು ನಡೀತಾನೆ ಇರ್ತವೆ. ಬದುಕು ಅಂದ್ರೆ ಸೀರಿಯಸ್ ಆಗಿ ಇರೋದಷ್ಟೇ ಅಲ್ಲ, ಆಗಾಗ ನಮ್ಮನ್ನ ನಾವೇ ನೋಡಿ ನಗೋದು ಕೂಡ. ಈ ಏಪ್ರಿಲ್ ಫೂಲ್ ದಿನದಂದು ಯಾರಿಗೂ ನೋವಾಗದ ಹಾಗೆ ಸಣ್ಣದೊಂದು ತಮಾಷೆ ಮಾಡಿ ಎಲ್ಲರ ಮುಖದಲ್ಲೂ ಒಂದು ನಗು ತರಿಸಿ. ನಿಮ್ಮ ಲೈಫ್ನಲ್ಲಿ ನಿಮಗೆ ನೆನಪಿರುವ ಅತಿ ದೊಡ್ಡ ಏಪ್ರಿಲ್ ಫೂಲ್ ಮೂಮೆಂಟ್ ಯಾವುದು? ಕಮೆಂಟ್ ಮಾಡಿ, ನಾನು ಕೂಡ ಓದಿ ನಗ್ತೀನಿ. ಸದಾ ಹೀಗೆಯೇ ನಗುತ್ತಾ ಇರಿ, ಯಾಕಂದ್ರೆ ನಿಮ್ಮ ನಗು ನಿಮ್ಮನ್ನ ನೋಡುವವರ ದಿನವನ್ನು ಸುಂದರವಾಗಿಸುತ್ತದೆ. ಒಂದು ಮುದ್ದಾದ ನಗುವಿನೊಂದಿಗೆ ಇವತ್ತಿನ ದಿನವನ್ನು ಎಂಜಾಯ್ ಮಾಡಿ. ಟೇಕ್ ಕೇರ್. ಕೇಳ್ತಾ ಇರಿ ರೇಡಿಯೋ ಅಕ್ಷರ.